ಸ್ನೇಹಿತರೆ, ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಈ ಕುದುರೆಗಳ ಬಗ್ಗೆ ಮಾಹಿತಿ ನೀಡ್ತೀನಿ ಅಂತ ಹೇಳಿದೆ. ಸ್ನೇಹಿತರೆ, ಇವಾಗ ನಾನು ಒಡಿಶಾದಲ್ಲಿರುವಂಥ ಸೂರ್ಯ ದೇವಸ್ಥಾನದಲ್ಲಿದ್ದೀನಿ. ಸ್ನೇಹಿತರೆ, ಈ ಕುದುರೆಗಳ ವಿಶೇಷ ಏನು ಅಂದರೆ ಸ್ನೇಹಿತರೆ, ಸೂರ್ಯನಾರಾಯಣನ ದೇವಸ್ಥಾನ ಹೇಗೆ ನಿರ್ಮಾಣ ಮಾಡಿದ್ದಾರೆ ಅಂದರೆ ಫುಲ್ ಇಡೀ ದೇವಸ್ಥಾನವನ್ನು ರಥದ ರೂಪದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸ್ನೇಹಿತರೆ, ಸೂರ್ಯನಾರಾಯಣ ಯಾವಾಗ್ಲೂ 7 ಕುದುರೆಗಳ ರಥದಲ್ಲಿ ಏರಿ ಬರ್ತಾನೆ ಅನ್ನೋದು ಹಿಂದೂ ಧರ್ಮ ಪುರಾಣಗಳ ಗ್ರಂಥಗಳ ಪ್ರಕಾರ. ಸ್ನೇಹಿತರೆ, ಅದನ್ನು ಸೈನ್ಸ್ ಆಧಾರಿತವಾಗಿ ನೋಡಿದ್ರೆ ನಾನು ಯಾವಾಗಲೂ ಅದೇ ಹೇಳ್ತಿರ್ತೀನಿ, ನನ್ನ ಧರ್ಮ ಯಾವಾಗಲೂ ಸೈನ್ಸ್ ಬೇಸ್ನ ಬಿಟ್ಟು ತಳಹದಿನ ಬಿಟ್ಟು ಬೇರೆ ಎಲ್ಲೂ ಕಡೆ ಮೂವ್ ಆಗಿರಲ್ಲ ಅಂತ. ಸ್ನೇಹಿತರೆ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ 7 ಕುದುರೆ ಏನಿದೆ ಸ್ನೇಹಿತರೆ, ಇಲ್ಲಿನ ಪ್ರಕಾರ ಅಥವಾ ಇವ್ರು ಹೇಳೋ ಪ್ರಕಾರ 7 ದಿನಗಳನ್ನು ಇದು ಪ್ರತಿಬಿಂಬಿಸುತ್ತೆ ಅಂತ. ಬಟ್ ಸ್ಟಿಲ್ ಈ ಕುದುರೆ 7 ದಿನಗಳನ್ನಲ್ಲ, 7 ಬಣ್ಣಗಳನ್ನು. ಸ್ನೇಹಿತರೆ, ನೀವು ಕಾಮನಬಿಲ್ಲುಗಳನ್ನ ನೋಡೇ ಇರ್ತೀರಲ್ಲ, ಅಲ್ಲಿ 7 ಬಣ್ಣಗಳು ಬರುತ್ತಲ್ಲ, ಆ 7 ಬಣ್ಣಗಳಿಂದ ಸೂರ್ಯನ ಕಿರಣಗಳು ಪ್ರಕಾಶವಾಗಿ ಭೂಮಿಗೆ ತಲುಪುತ್ತೆ ಅನ್ನೋ ಇಂಡಿಕೇಶನ್ಗೆ ಈ ಕುದುರೆಗಳನ್ನ ಈ ರಥಕ್ಕೆ ಕೆತ್ತನಿಸಿದ್ದಾರೆ. ಸ್ನೇಹಿತರೆ, ಕೆತ್ತಿದ್ದಾರೆ. ಈ 7 ಕುದುರೆಗಳು 7 ಬಣ್ಣಗಳನ್ನು ಹೊಂಬುತ್ತೆ. ಈ ಸೂರ್ಯನಾರಾಯಣ ದೇವಾಲಯ ಈ 7 ಬಣ್ಣಗಳ ಜೊತೆ ಸೇರಿ ಬೆಳಕಾಗಿ ನಮ್ಮ ಭೂಮಿಗೆ ಬಂದು ತಲುಪುತ್ತೆ ಅನ್ನೋ ಇಂಡಿಕೇಶನ್ ಇದು. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಶೇಷತೆಯೊಂದಿಗೆ ಕಣ್ಮುಂದೆ ಬರ್ತೀನಿ. ಫಾಲೋ ಮಾಡೋದನ್ನ ಮರಿಬೇಡಿ.